ಕೆಲ ಸನಾತನಿಗಳು ಶರಣರ ವಚನಗಳನ್ನು ತಿರುಚಿದ್ದಾರೆ, ವಿರೂಪಗೊಳಿಸಿದ್ದಾರೆ. ಅವುಗಳನ್ನು ಶುದ್ಧೀಕರಣ ಮಾಡುವ ಹಾಗೂ ಬಸವ ತತ್ವ ಪ್ರಚಾರ ಮಾಡುವ ಉದ್ದೇಶದಿಂದ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಶಾಖೆಯನ್ನು ಇದೇ ದಿನಾಂಕ 14/12/2025 ಉದ್ಘಾಟನೆ ಮಾಡಲಾಗುತ್ತದೆ ಎಂದು ಶಶಿಕಾಂತ್ ಪಟ್ಟಣ್ ಹೇಳಿದರು. ವಿಜಯಪುರ ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರದ ಎಸ್ಬಿ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಹಳೆ ಕ್ಯಾಂಪಸ್ನಲ್ಲಿರುವ ಸಭಾಭವನದಲ್ಲಿ ನಾಳೆ ಬೆಳಗ್ಗೆ 10:30ಕ್ಕೆ ಬೃಹತ್ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಬಿ ಪಾಟೀಲ್ ಶಾಖೆ ಉದ್ಘಾಟನೆ ಮಾಡಲಿದ್ದಾರೆ. ಹಿರಿಯ ಸಾಹಿತಿ ಪ್ರೊಫೆಸರ್ ಎಸ್ಜಿ ಸಿದ್ದರಾಮಯ್ಯ, ಹಿರಿಯ ಜಾನಪದ ವಿದ್ವಾಂಸ ಡಾಕ್ಟರ್ ಎಂಎಂ ಪಡ್ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಡಾಕ್ಟರ್ ಸರಸ್ವತಿ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಉದ್ಘಾಟನೆ ಮಾಡಿದ್ದೇವೆ. ಈ ಕುರಿತಾಗಿ ತಮ್ಮೆಲ್ಲರನ್ನು ಕರೆದು ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ನಾವು ಆಮಂತ್ರಣ ಕೊಡ್ತೀವಿ. ತಾವೆಲ್ಲರೂ ಬಂದಿದ್ದಕ್ಕೆ ತಮಗೆ ಮೊದಲು ನಮ್ಮ ಅನಂತ ಭಕ್ತಿಪೂರ್ವಕ ಶರಣಾರ್ಥಿ. ಬಹುಶಃ ಭಾರತದ ಇಂದಿನ ಸಂಕ್ರಮಣ ಕಾಲದೊಳಗೆ ವಚನ ಸಾಹಿತ್ಯ ಮತ್ತು ಸಂವಿಧಾನ ಭಾಳಷ್ಟು ಚರ್ಚೆಗಳಿಗೆ ಒಳಪಟ್ಟವು. ಎರಡೂ ಕೂಡ ಆತಂಕಕ್ಕೆ ಒಳಗಾಗಿವೆ. ಸಂವಿಧಾನ ಬೇಡ ಅಂತಕ್ಕಂಥವ್ರು ಕೆಲವರು, ಮತ್ತು ವಚನಗಳನ್ನು ವಿರೂಪಗೊಳಿಸಿ, ವಚನ ಸಾಹಿತ್ಯ ವಿರೂಪಗೊಳಿಸಿ ಅದಕ್ಕೆ ಸನಾತನದ ಪಟ್ಟಿಯನ್ನು ಕಟ್ತಕ್ಕಂಥ ಒಂದು ಕುತಂತ್ರ ನಡೆದಿದೆ. ಈ ಹಿನ್ನೆಲೆಯೊಳಗೆ ಒಂದು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಅಂತಕ್ಕಂಥ ಕೇಂದ್ರ ಮಟ್ಟದ ಘಟಕವನ್ನು ನಾವು ಆರಂಭಿಸಿ ತನ್ಮೂಲಕ ಬೇರೆ ಬೇರೆ ವಿಭಾಗಗಳನ್ನು ತೆರೆದು ವಚನ ಸಾಹಿತ್ಯಕ್ಕೆ ಯಾವಾಗ ಆಪತ್ತು ಬಂದಿದೆ ಅದಕ್ಕೆ ವಿರೋಧ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಬಸವಣ್ಣ ಜಗತ್ತಿನ ಬಹುದೊಡ್ಡ ದಾರ್ಶನಿಕ. ಬಸವಣ್ಣ ಹುಟ್ಟಿದ್ದು ವಿಜಯಪುರ ಜಿಲ್ಲೆ. ಆದರೆ ವಿಜಯಪುರ ಜಿಲ್ಲೆಯೊಳಗೆ ಶರಣರ ಬಸವಣ್ಣನ ಪರವಾದಂಥ ಯಾವುದೇ ವಾತಾವರಣ ಕಾಣುತ್ತಿಲ್ಲ. ಇದು ಅತ್ಯಂತ ನೋವಿನ ಸಂಗತಿ. ಹೀಗಾಗಿ ಇಲ್ಲಿರ್ತಕ್ಕಂಥ ಎಷ್ಟೋ ವಿಜಯಪುರದ ಬೇರೆ ಬೇರೆ ಬಡಾವಣೆಗಳಿಗೆ ನಾವು ಶರಣರ ಹೆಸರು ನೀಡ್ರಿ ಅಂತ ಕೇಳ್ಕೊಂಡಿವಿ. ಯಾಕಂದರೆ ಸುಮಾರು 60-80 ಶರಣರು ಬಿಜಾಪುರ ಜಿಲ್ಲೆಗೆ ಹುಟ್ಕೊಂಡಿದ್ದಾರೆ. ಆದರೆ ಯಾವುದೇ ಶರಣರ ಸ್ಮಾರಕಗಳನ್ನು ಹೆಸರನ್ನು ಆ ಬಡಾವಣೆಗೆ ಇಟ್ಟಿಲ್ಲ. ಇದು ಭಾಳ ನೋವಿನ ಸಂಗತಿ. ಆ ಬೇಡಿಕೆಯನ್ನು ನಾವು ಈ ಹಿಂದೆಯೂ ಇಟ್ಟಿದ್ದೇವೆ. ಅದಕ್ಕೆ ಬಸವಣ್ಣ ಇವತ್ತು ಜಗತ್ತಿನೊಳಗೆ ಜೀಸಸ್ ಆಗಲಿ, ಮೊಹಮ್ಮದ್ ಪೈಗಂಬರ್ ಆಗಲಿ, ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಭಾಳ ಗೌರವವಾಗಿ ಕಾಣ್ತಕ್ಕಂಥ ಸಂದರ್ಭದೊಳಗೆ ನಾವಿನ್ನೂ ಬಸವಣ್ಣನ ಜಿಲ್ಲೆ ಆದಂಥ ಈ ವಿಜಯಪುರ ಜಿಲ್ಲೆಯೊಳಗೆ ಬಸವಣ್ಣನವರ ಶರಣರ ಯಾವುದೇ ರೀತಿಯ ಸ್ಮಾರಕಗಳಾಗಲಿ ಅಥವಾ ಅವರ ಹೆಸರುಗಳಿಲ್ಲ ಇರಲಾರ್ದವರು ಅತ್ಯಂತ ನೋವಿನ ಸಂಗತಿ. ಈ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿ ಅವರಿಗೆ, ಯಾಕಂದರೆ ಸೆಷನ್ ನಡೀತದೆ, ನಾವು ಬಸವಣ್ಣನ ಪರವಾಗಿ ಅದೀವಿ ಅಂತ ತಿಳ್ಕೊಂಡು ಹೇಳೋದಾಗಲಿ, ಬಸವಣ್ಣನ ದಿವಸ ಬಸವ ಜಯಂತಿ ದಿವಸ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾ ಸಮಾಜವಾದಿ ಆದಂಥ ಡಾಕ್ಟರ್ ಸಿದ್ದರಾಮಯ್ಯ ಸರ್ ಅವರಿಗೆ ವಿಜಯಪುರ ಜಿಲ್ಲೆಗೆ ಆದ್ಯತೆ ಕೊಟ್ಟು ಶರಣರ ಸ್ಮಾರಕಗಳನ್ನು ಮತ್ತು ಅವರ ಹೆಸರನ್ನು ಇಡಬೇಕು ಅಂತಕ್ಕಂಥದ್ದು ಮೊಟ್ಟ ಮೊದಲಿಗೆ ನಾವು ಇಡ್ತಾ ಇದ್ದೇವೆ. ಎರಡನೇದು, ಭಾಳಷ್ಟು ಸಲ ಚರ್ಚೆಗೆ ಬಂದಂಥ ವಚನ ವಿಶ್ವವಿದ್ಯಾಲಯ. ಅದು ವಚನ ವಿಶ್ವವಿದ್ಯಾಲಯ ವಿಜಯಪುರ ಜಿಲ್ಲೆ ಅಂದರೆ ಸಂಯುಕ್ತ ವಿಜಯಪುರ ಜಿಲ್ಲೆ, ಅವಿಭಜಿತ ವಿಜಯಪುರ ಜಿಲ್ಲೆ. ಅದು ಬಾಗಲಕೋಟೆಯ ಕೂಡಲ ಸಂಗಮ ಆಗಿರ್ಬೋದು ಅಥವಾ ವಿಜಯಪುರಕ್ಕಾಗಿದ್ದರೆ ಅದು ಹಳಕಟ್ಟಿಯವರ ಶ್ರಮಕ್ಕೆ ಮತ್ತು ಶರಣರ ಸ್ಮಾರಕ ಒಂದು ಹೆಸರಾಗುತ್ತೆ. ಎಲ್ಲೋ ದೂರದ ಭಾಲ್ಕಿ ಬೀದರ್ಗೆ ಆಗಲಿ ಅಥವಾ ಬೆಂಗಳೂರಿಗೆ ಮಾಡಿದ್ರೆ ಜನರಿಗೆ ಅಂದರೆ ಬಸವನಡಿಗೆ ಅದರ ಉಪಯೋಗ ಆಗೋದಿಲ್ಲ ಮತ್ತು ಹೆಚ್ಚಿನ ಅಧ್ಯಯನ ಆಗೋದಿಲ್ಲ. ಆ ಕಾರಣ ನಾವು ವಿಜಯಪುರ ಜಿಲ್ಲೆ ಅಂದರೆ ಅವಿಭಜಿತ ವಿಜಯಪುರ ಜಿಲ್ಲೆ, ಕೂಡಲ ಸಂಗಮ ಆಗಿರ್ಬೋದು ಅಥವಾ ವಿಜಯಪುರಕ್ಕೆ ಮಾಡಿದ ತನ್ನದೇ ಆದಂಥ ಒಂದು ಶ್ರೇಷ್ಠತೆ ಇದೆ. ಅದಕ್ಕೆ ವಚನ ವಿಶ್ವವಿದ್ಯಾಲಯವನ್ನು ನಾವು ವಿಜಯಪುರ ಜಿಲ್ಲೆಗೆ ಮಾಡಬೇಕು ಅಂತ ತಿಳ್ಕೊಂಡು ನಾವು ಮಾಡ್ತಾಯಿದ್ದೇವೆ. ಇನ್ನೂ ಹಲವಾರು ಬೇಡಿಕೆಗಳನ್ನು ಈಗಾಗಲೇ ಕರ್ನಾಟಕ ಸರ್ಕಾರ 7 ವರ್ಷಗಳ ಹಿಂದೆ ನ್ಯಾಯಮೂರ್ತಿ ನಾಗಮೋಹನ್ ವರದಿಯನ್ನು ಕಳಿಸಿದ್ರು. ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿತು. ಆದರೆ ಕರ್ನಾಟಕ ರಾಜ್ಯ ಅದರ ಮರು ಸಲ್ಲಿಕೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೋದಾಗಿತ್ತು. ಕಳಿಸಿ ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಮತ್ತು ಸ್ವತಂತ್ರ ಧರ್ಮದ ಬೇಡಿಕೆಯನ್ನು ನಮಗೆ ಇತ್ಯರ್ಥಗೊಳಿಸಬಹುದಾಗಿತ್ತು. ಭಾಳ ನೋವಿನ ಸಂಗತಿ ಅಂದರೆ ಲಿಂಗಾಯತ ಅಂತಕ್ಕಂಥದ್ದನ್ನು ವರ್ಗ, ವರ್ಣ, ಲಿಂಗಭೇದ, ಆಶ್ರಮರಹಿತ, ಸಾಂಸ್ಥೀಕರಣವಲ್ಲದ ಬಹುದೊಡ್ಡ ಆಂದೋಲನವನ್ನು ರಾಜಕೀಕರಣ ಮಾಡ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಇವತ್ತೆಲ್ಲ ರಾಜಕೀಯ ಪಕ್ಷಗಳು ಕೇವಲ ಮತಗಳಿಗಾಗಿ ಇವರನ್ನು ಓಲೈಕೆ ಮಾಡಿ ಅವರಿಂದ ಮತಗಳನ್ನು ಪಡಿಬೇಕಾಗ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥದ್ದು. ಹೀಗಾಗಿ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತಕ್ಕಂಥದ್ದು. ನೀವು ನಾಗಮೋಹನ್ ದಾಸ್ ಒಂದು ನ್ಯಾಯಸಮ್ಮತ ಮತ್ತು ಕಾನೂನು ಸಮ್ಮತ ಅಲ್ಪಸಂಖ್ಯಾತ ಸ್ಥಾನಮಾನ ಮತ್ತು ಸ್ವತಂತ್ರ ಧರ್ಮದ ಬೇಡಿಕೆ ನಮ್ಮ ನ್ಯಾಯಸಮ್ಮತ ಇದೆ. ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಮರುಪರಿಶೀಲಿಸಿ
ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ರಾಜ್ಯದ ಅಲ್ಪ ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಮತ್ತು ಸ್ವತಂತ್ರ ಧರ್ಮದ ಮಾನ್ಯತೆ ಕೊಡ್ತಕ್ಕಂಥ ಎಲ್ಲ ಕಾನೂನಾತ್ಮಕ ಅರ್ಹತೆಗಳು ಇದ್ದ ಕಾರಣ ನಾವು ಮಾಡಬೇಕು ಅಂತಕ್ಕಂಥ ಇನ್ನೊಂದು ದಟ್ಟವಾದಂಥ ಬೇಡಿಕೆಯನ್ನು ನಾವು ಇಡ್ತೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ತಾವೆಲ್ಲರೂ ಕೂಡ ಕಳೆದ ಸಲ ಅಕ್ಕಮಹಾದೇವಿ ಅಂತಕ್ಕಂಥ ಬಹುದೊಡ್ಡ ಶರಣೆ, ಆ ಶರಣೆ ಉಡುತಡಿಯಿಂದ ಇಲ್ಲಿ ಬೆತ್ತಲೆಯಾಗಿ ತೋರಿಸ್ಯಾರ. ಅಷ್ಟೇ ಅಲ್ಲ, ಅಕ್ಕಮಹಾದೇವಿ ಒಂದೇ ಒಂದು ಮಹಿಳಾ ವಿಶ್ವವಿದ್ಯಾಲಯ ಆಕೆನ ಅರಬತ್ತಲೆಯಾಗಿ ತೋರಿಸ್ಯಾರ. ಅಕ್ಕಮಹಾದೇವಿ ಅರಬತ್ತಲೆಯಾಗಿ ಬಂದಿಲ್ಲ. ನಾವು ಅವ್ರಿಗೆ 3 ತಿಂಗಳ ಗಡುವು ಕೊಟ್ಟಿದ್ವಿ. 3 ತಿಂಗಳ ಗಡುವು 1 ತಿಂಗಳು ಮುಗಿದೋಯ್ತು. ಅದರ ರಾಜ್ಯ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ಅಥವಾ ಮಹಿಳಾ ವಿಶ್ವವಿದ್ಯಾಲಯದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಲಿ ಇದ್ರ ಬಗ್ಗೆ ಯಾವುದೇ ಗಮನವನ್ನು ಸಲ್ಲಿಸಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅಕ್ಕಮಹಾದೇವಿಯ ಸಿದ್ಧಾಂತ ಚರ್ಚೆಗಳು ನಡೆದವು. ಅವಳನ್ನು ಅರಬತ್ತಲೆಯಾಗಿ ಹುಚ್ಚಿಗತೆ ತೋರಿಸ್ತಕ್ಕಂಥ ಒಂದು ಭಾಳ ನೋವಿನ ಸಂಗತಿ. ಇವತ್ತು ಕರೆನ ನಮಗೆ ನೋವಾಗತ್ತಾ. ಅಕ್ಕಮಹಾದೇವಿಯನ್ನು ಇನ್ನೂ ಅರಬತ್ತಲೆ ಮಾಡ್ರ. ಈ ಕೂಡಲೇ ಅದನ್ನು ತೆರವುಗೊಳಿಸಿ ಅಲ್ಲಿ ಅವಳ ಶ್ವೇತ ವಸ್ತ್ರಧಾರಿ ಸೀರೆ ಉಟ್ಕೊಂಡಂಥ ಅಕ್ಕಮಹಾದೇವಿಯ ಸಾಕಷ್ಟು ಭಾವಚಿತ್ರಗಳವು. ಆ ರೀತಿಯಾಗಿ ಅಲ್ಲಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಇನ್ನೊಂದು ನಮ್ಮ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಇನ್ನು ವಿಶ್ವವಿದ್ಯಾಲಯದೊಳಗೆ ಇದು ನೋಡಿದ ಸಂಗತಿ ಅಂದರೆ ಸುಮಾರು 60ರಿಂದ 80 ಶರಣರು ವಿಜಯಪುರ ಜಿಲ್ಲೆ ಹುಟ್ಟಾರ. ಅಕ್ಕನಗಮ್ಮ, ಹಾವಿನಾಳ ಕಲ್ಲಯ್ಯ, ಅಂಬಿಗರ ಚೌಟ್, ಏನು ಎಲ್ಲ ಶರಣರು ಕೂಡ ಇಲ್ಲೇ ಹುಟ್ಟ್ಯಾರ. ಅಂದ್ರೆ ವಿಜಯಪುರ ಜಿಲ್ಲೆಯೊಳಗೆ. ಆದರೆ ಕರ್ನಾಟಕದ ಏಕಮೇವ ಮಹಿಳಾ ವಿಶ್ವವಿದ್ಯಾಲಯ ಅದು ಅಕ್ಕಮಹಾದೇವಿ ಹೆಸರೊಳಗೆ ಇಟ್ಟಾರ. ನೋವಿನ ಸಂಗತಿ ಅಂದರೆ ಇಲ್ಲಿಯವರೆಗೆ ಬಸವಾಧ್ಯಯನ ಅಕಾಡೆಮಿ ಇಲ್ಲ, ಬಸವಾಧ್ಯಯನ ಪೀಠ ಇಲ್ಲ, ಶರಣರ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ. ಎಲ್ಲ ಪೀಠಗಳದಾವು, ಅದ್ರ ಬಸವಾಧ್ಯಯನ ಪೀಠ ಇಲ್ಲ. ಹೀಗಾಗಿ ಅಧ್ಯಯನಶೀಲತೆಗಾಗಿ ನಮ್ಮೆಲ್ಲರ ಒತ್ತಾಯ ಅಂತಂದ್ರೆ ಈ ಕೂಡಲೇ ಕೇವಲ ಮೌಖಿಕವಾಗಿ ನಾವು ಮಾಡ್ತೀವಿ ಅಂತ ಇವರು ಕೂಡ ವಿಶ್ವವಿದ್ಯಾಲಯ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಲಿ ಕೇವಲ ಒಂದು ಮಾತಿನ ಭರವಸೆಯನ್ನು ಕೊಟ್ಟಾರ. ಇಲ್ಲಿಯವರೆಗೆ ಯಾವುದೇ ಕಾರ್ಯಕ್ರಮವನ್ನು ಅವರು ಮಾಡಿಲ್ಲ. ಈ ದಿಶೆಯೊಳಗೆ ಯಾವುದೇ ಯೋಜನೆಗಳನ್ನು ಕೂಡ ಹಾಕೊಂಡಿಲ್ಲ. ಈ ಕೂಡಲೇ ಬಸವಾಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿ ತನ್ಮೂಲಕ ಎಲ್ಲ ಶರಣರ ವಿಚಾರ ಚಿಂತನೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಸಂಪದ್ಭರಿತ ಸಂಪನ್ಮೂಲಗಳಿಂದ ಕೇವಲ ಉದ್ಘಾಟನೆ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯ ಅನುದಾನ ಇಲ್ಲ ಅಂತಂದ್ರೆ ಅದು ನಿಜಕ್ಕೂ ಕೂಡ ನೋವಿನ ಸಂಗತಿ. ಈ ಮೂಲಕ ಕರ್ನಾಟಕ ಸರ್ಕಾರವನ್ನು ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಡಾಕ್ಟರ್ ಬಿ ಆರ್ ಕೋರಿಶೆಟ್ಟಿಯವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ವಿ. ನೀವು ಮಹಿಳೆಯರಾಗಿದ್ರಿ, ಮೊಟ್ಟ ಮೊದಲಿಗೆ ವಿಜಯಪುರ ಜಿಲ್ಲೆ ಮಹಿಳಾ ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿಗಳಿಗೆ ಮಹಿಳಾ ಕುಲಪತಿಯಾಗಿರಿ ವಿಜಯಪುರ ಜಿಲ್ಲೆಯವರು. ನೀವು ಅಕ್ಕಮಹಾದೇವಿಯ ಬಗ್ಗೆ ಆಗಲಿ, ವಚನ ಅಧ್ಯಯನ ಪೀಠದ ಬಗ್ಗೆ ಆಗಲಿ ನೀವು ಆಗ್ರಹ ವಹಿಸಿ, ಆಸ್ಥೆ ವಹಿಸಿ ಕರ್ನಾಟಕ ಸರ್ಕಾರಕ್ಕೆ ಗಮನ ಸೆಳೆದು ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡಬೇಕು ಅಂತಕ್ಕಂಥದ್ದು. ಇದರ ಜೊತೆಗೆ ವಚನಗಳ ಪರಿಷ್ಕರಣೆಗಳು. ಈಗ ಬಹಳಷ್ಟು ಜನರು ನಿಮ್ಮ ಕೆಲ ಶಕ್ತಿಗಳು ವಚನ ಸಾಹಿತ್ಯವನ್ನು, ಲಿಂಗಾಯತ ಧರ್ಮವನ್ನು ತಮಗೆ ಬೇಕಾಬಿಟ್ಟಿಯಾಗಿ ದಾಳಿ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಸ್ವತಂತ್ರವಾದಂಥ ಸ್ಥಾನಮಾನ ಇಲ್ಲ, ಯಾವುದೇ ಸೈದ್ಧಾಂತಿಕ ಸ್ಪಷ್ಟತೆ ಇಲ್ಲ. ಇದು ನಮ್ಮ ಭಾಗ. ಲಿಂಗಾಯತರು ಹಿಂದೂ ವಿರೋಧಿಗಳಲ್ಲ, ಸನಾತನ ವಿರೋಧಿಗಳಲ್ಲ. ನಾವು ಸ್ವತಂತ್ರರು, ಸರ್ವತಂತ್ರರು. ಬಸವಣ್ಣ ಹೇಳಿದಂಗೆ ಲೋಕದಂತೆ ಬಾರರು, ಲೋಕದಂತೆ ಇರೋರು, ಕೂಡಲ ಸಂಗನ ಶರಣರು, ಸ್ವತಂತ್ರ ಧೀರರು ಅಂತಾರೆ. ಐಡಿಯಾಲಜಿಕಲಿ ಅವರು ಇಂಡಿಪೆಂಡೆಂಟ್. ವಿ ಆರ್ ನಾನ್ ಹಿಂದೂ, ನಾನ್ ವೇದಿಕ್. ಆದರೆ ಕೆಲವರು ಅನಗತ್ಯವಾಗಿ ಅದನ್ನು ಜಗ್ಗಾಡಿ ನಮಗೆ ಸಿಗ್ತಕ್ಕಂಥ ಸ್ಥಾನಮಾನಗಳು, ಒಂದು ಕಾನೂನಾತ್ಮಕ ಬೇಡಿಕೆಗಳನ್ನು ಹತ್ತಿಕ್ಕುವಂಥ ಕೆಲ ಏನು ಸಮುದಾಯ ಸನಾತನಿಗಳು ಆಗಲಿ, ಜಾತಿವಾದಿಗಳು ಈ ಹೋರಾಟವನ್ನು ಸಂಪೂರ್ಣವಾಗಿ ಹತ್ತಿಕ್ಕಬೇಕು ಅಂತ ತಿಳ್ಕೊಂಡು ಅವ್ರು ಏನು ಮಾಡಲ್ಲ ಅಂತಂದ್ರೆ ಇದು ನಮ್ಮ ಭಾಗ ಅಂತಕ್ಕಂಥದ್ದು ಹೇಳಕತ್ತಾರೆ. ಇದಕ್ಕೆ ನಮ್ಮ ಉಗ್ರವಾದಂಥ ಪ್ರತಿಭಟನೆ ಇದೆ. 3 ದಿನದೊಳಗೆ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು, ಬಸವಪರ ಸಂಘಟನೆಗಳು ಕರ್ಕೊಂಡು ನಮಗೆ ಸಿಗ್ತಕ್ಕಂಥ ಸೈದ್ಧಾಂತಿಕ ಸ್ಪಷ್ಟತೆ, ನಮ್ಮ ಧಾರ್ಮಿಕ ಮಾನ್ಯತೆ ಮತ್ತು ಅಲ್ಪಸಂಖ್ಯಾತ ಸ್ಥಾನಮಾನಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜೊತೆಗೆ ವಚನಗಳ ಪರಿಷ್ಕರಣೆ ತೀವ್ರವಾಗಿ ಆಗಬೇಕು. ವಚನ ಸಂಪುಟ ಇಲ್ಲಿಯವರೆಗೆ 5 ಸಂಪುಟ ಬಂದವು. 5 ಸಂಪುಟದೊಳಗೆ ಸಾಕಷ್ಟು ಸುಮಾರು ಬಸವ ಸಮಕಾಲೀನ 14,500 ವಚನದೊಳಗೆ ಸಾಕಷ್ಟು ಕೊಟ್ಟಿ ವಚನಗಳದಾವು, ಸಾಕಷ್ಟು ಕಲಬೆರಕೆ ಆಗ್ಯಾವು, ಸಂಕ್ಷಿಪ್ತಗೊಂಡವು. ಆ ಎಲ್ಲ ವಚನಗಳನ್ನು ನಾವು ಆಯ್ಕೆ ಮಾಡಿ ಪರಿಷ್ಕರಣೆ ಮಾಡಿ ಶುದ್ಧೀಕರಣ ಮಾಡ್ತಕ್ಕಂಥ ಆವಾಗ ಮಾತ್ರ ಈ ಶರಣ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ ಒಂದು ಸ್ಪಷ್ಟತೆ, ಸೈದ್ಧಾಂತಿಕ ಸ್ಪಷ್ಟತೆ ಬರ್ತದೆ, ಇಲ್ಲದ ಆಗುವುದಿಲ್ಲ. ಈ ಕಾರಣದಿಂದ ತಮ್ಮೆಲ್ಲರ ಒಂದು ಸಹಾಯ ಸಹಕಾರ ನಮಗೆ ಕೋರಿ ಈ ನಾಳೆ BLD ಸಂಸ್ಥೆ ಆವರಣದೊಳಗೆ SB ಆರ್ಟ್ಸ್ ಕಾಲೇಜ್ ಮತ್ತು KC ಸೈನ್ಸ್ ಕಾಲೇಜಿನ ಉಪನ್ಯಾಸ ತಾವೆಲ್ಲರಿಗೂ ನಾನು ಮುಕ್ತವಾಗಿ ಗೌರವಪೂರ್ವಕವಾಗಿ ತಮ್ಮಲ್ಲಿ ಆಮಂತ್ರಣ ನೀಡ್ತೀನಿ. ಯಾಕಂದ್ರೆ ಇವತ್ತು ಉಳಿದಿದ್ದು ಭಾರತದೊಳಗೆ ಮಾಧ್ಯಮ
ಯಾಕಂದ್ರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಏನಾಗ ಭರವಸೆ ಭರಾಟೆಗಳ ಮೇಲೆ ನಡೆದವು. ತಾವು ದಯವಿಟ್ಟು ಇದಕ್ಕೆ ಹೆಚ್ಚಿನ ಒಂದು ಬೆಂಬಲವನ್ನು ಸೂಚಿಸಿ ತಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ನಮ್ಮ ಹೋರಾಟ ಇದು ಕಾನೂನು ಸಮ್ಮತ, ನ್ಯಾಯಸಮ್ಮತ. ನಾವು ಯಾರ ವಿರೋಧವೂ ಇಲ್ಲ. ಅದರ ಅನಗತ್ಯವಾಗಿ ವಚನ ಚಳುವಳಿಯನ್ನು, ಶರಣ ಧರ್ಮವನ್ನು, ಲಿಂಗಾಯತ ಧರ್ಮವನ್ನು, ಬಸವಣ್ಣ ಹುಟ್ಟಿದ ನಾಡಿನೊಳಗೆ, ಬಸವಣ್ಣ ಹುಟ್ಟಿದ ಬಸವನ ಬಾಗೇವಾಡಿ, ಇಂಗ್ಲೀಶ್ವರ ಈ ನಾಡಿನೊಳಗೆ ಈ ರೀತಿಯಾಗಿ ಅದನ್ನು ಹತ್ತಕ್ಕೆ ತಕ್ಕಂಥ ಒಂದು ಕಾರ್ಯ ನಡೆದೈತಿ. ಆ ಕಾರಣವಾಗಿ ನಮ್ಮೆಲ್ಲರೊಳಗೆ ನಾನು ವಿನಂತಿ ಮಾಡ್ತಕ್ಕಂಥದ್ದು, ಈ ಹೋರಾಟ ನಿಲ್ಲೋದಲ್ಲ. ಇದು ತಡವಾಗಿರಬಹುದು, ಅದರ ತೀವ್ರವಾಗಿ ತಗೊಂಡೈತಿ. ಯಾಕಂದ್ರೆ ಈ ಪಾಶ್ಚಿಮಾತ್ಯರ ಸಾಕಷ್ಟು ಪುಸ್ತಕಗಳು ಆರ್ಥರ್ ಮಿಲ್ಸ್ ಇರ್ಬೋದು, ಆಮೇಲೆ ವಿಜೆ ಸ್ಟ್ರೋಕ್ಸ್ ಇರ್ಬೋದು, ಎಂತೋವಾನ್ ಇರ್ಬೋದು, ಆರ್ಸಿಕರ್ ಇರ್ಬೋದು, ಸುಮಾರು 175 ಪಾಶ್ಚಿಮಾತ್ಯರು ಜೊತೆಗೆ 1858ರ ಸುಪ್ರೀಂ ಕೋರ್ಟ್ ಜಡ್ಜ್ ಜಾನ್ ಡಿ ಬೆನ್ ಅಂತಕ್ಕಂಥವ್ರು ಲಿಂಗಾಯತ್ ಇಸ್ ಅನ್ ಇಂಡಿಪೆಂಡೆಂಟ್ ರಿಲಿಜನ್ ಅಂತಕ್ಕಂಥದ್ದು ದಾಖಲೆ ಮಾಡಿದ್ರು 200 ವರ್ಷದಿಂದ. ಅದು ಇನ್ನೂವರೆಗೆ ನಾವು ಅದನ್ನು ಕೇಳ್ತಾ ಇಲ್ಲ. ಆ ಕಾರಣದಿಂದ ನಮ್ಮ ಹೂಡಿಕೆ ಯಾರ ವಿರೋಧವೂ ಅಲ್ಲ, ಯಾರ ಪರವೂ ಅಲ್ಲ, ರಾಜಕೀಯ ಪ್ರೇರಿತವೂ ಅಲ್ಲ. ಇದು ಇಟ್ಸ್ ನಾಟ್ ಎ ಪೊಲಿಟಿಕಲ್ ಇಲ್ಲ. ಆ ಕಾರಣದಿಂದ ನಮ್ಮ ಹೋರಾಟಕ್ಕೆ ಈ ಜಿಲ್ಲಾ ಸಂಘಟನೆಯನ್ನು ನಾವು ಮಾಡಿಕೊಂಡು ತನ್ಮೂಲಕವಾಗಿ, ಯಾಕಂದ್ರೆ ಪ್ರತಿ ಸಲ ಅಲ್ಲಿಂದ ಬಂದು ಮಾಡ್ತಕ್ಕಂಥ ಅನಿವಾರ್ಯಗಳನ್ನು ತೊಡೆದು ಹಾಕಬಹುದು. ಇಲ್ಲಿ ನಮ್ಮ ಬೇಡಿಕೆಗಳನ್ನು, ಮುಂಬರುವ ಹೋರಾಟಗಳನ್ನು ನಮ್ಮೆಲ್ಲರ ಇಲ್ಲಿ ವಿಜಯಪುರ ಜಿಲ್ಲೆಯ ಎಲ್ಲ ಸಂಘಟಕರ ಜೊತೆಗೆ ನಾವು ಚರ್ಚೆ ಮಾಡಿ ಹೋರಾಟವನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದಿದೆ. ಕಾರಣ ತಾವೆಲ್ಲರೂ ಕೂಡ ಅದರೊಳಗೆ ಸಹಭಾಗ ಆಗಬೇಕು ಅಂತ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತೇವೆ. ಕಳೆದ 5 ವರ್ಷದಿಂದ ಪುಣೆಯ ಬಸವ ತಿಳುವಳಿಕೆ, ಅಕ್ಕನ ಅರಿವು ಮತ್ತು ವಚನ ವಿದ್ಯೆಗೆ ಒಂದು ವೇದಿಕೆಯಿಂದ ಗೂಗಲ್ ಮೀಟ್ ಮುಖಾಂತರ ಅಂತಾರಾಷ್ಟ್ರ ಮಟ್ಟಕ್ಕೆ ಹೆಸರಾದದ್ದು ನಮ್ಮ ಈ ಒಂದು ವೇದಿಕೆ. ಅದು ನಾಳೆ ಬಿಜಾಪುರ ಜಿಲ್ಲೆಯ ಘಟಕ ನಾಳೆ BLE ಕ್ಯಾಂಪಸ್ನಲ್ಲಿ ಉದ್ಘಾಟನೆ ಮಾಡಿದೆ. ಅದರಲ್ಲಿ ಬಿ ಪಾಟೀಲ್ ಉದ್ಘಾಟಕರಾಗಿ ಈ ನಾಡಿನ ಶ್ರೇಷ್ಠ ಚಿಂತಕ ಎಚ್ ಸಿ ಸಿದ್ದರಾಮಯ್ಯನವರು ಅವರು ಮತ್ತು ನಮ್ಮ ಶೆಟ್ಕರ್ ಸಾಹೇಬರು ಎಲ್ಲ ನಾಡಿನ ಬಸವ ಶರಣರ ಒಂದು ಅವರ ಅನುಯಾಯಿಗಳು ನಾಳೆ ಬರ್ತಾರೆ. ವಿಶೇಷವಾಗಿ ಇನ್ನೊಂದಂದರೆ ನಮ್ಮ ಸಿದ್ದರಾಮಯ್ಯನವರು 2 ಪುಸ್ತಕ ರಚಿಸಿದ್ದಾರೆ. ಅದು ಪಗು ಒಳಕಟ್ಟಿ ಅವರ ಭಕ್ತಿ ಅಟ್ಟು, ಪಗು ಒಳಕಟ್ಟಿಗೆ ಸಮರ್ಪ ಅವರು 2 ಬುಕ್. ಆಮೇಲೆ ನಮ್ಮ ವೇದಿಕೆಯ ಎಲ್ಲ ವೇದಿಕೆ ನಮ್ಮ ಸದಸ್ಯರು ಶಶಿಕಾಂತ್ ಅವರು, ಶಾರದಾಮಣಿಯವರು, ಸುಧಾ ಪಾಟೀಲ್ರು, ಇವರೆಲ್ಲರ ನಮ್ಮ ಸವಿತಾ ದೇಶಮುಖ ಇವರ ಕನಿಷ್ಠ 7 ಪುಸ್ತಕಗಳ ಬಿಡುಗಡೆನೂ ಆಗಲೈತೆ. ಆ ನೆಲೆಯಲ್ಲಿ ಇವತ್ತು ವಿಜಯಪುರದಲ್ಲಿ ಒಂದು ನಾವು ಅಪ್ಪಟವಾದ ಬಸವ, ಈಗೆಲ್ಲ ಅಂಬೇಡ್ಕರ್, ಗಾಂಧಿ ಬಸವಗಳು ರಾಜಕೀಯದವರ ಮಾರಾಟ ಇದ್ದಾವೆ. ಆದರೆ ನಾವು ಅಪ್ಪಟವಾಗಿ ಬಸವನ ಶರಣ ಧರ್ಮವನ್ನು ಪ್ರತಿಪಾದಿಸುವ ಒಂದು ವೇದಿಕೆ ಇವತ್ತು ವಿಜಯಪುರದಲ್ಲಿ ನಾಳೆ ಉದ್ಘಾಟನೆ ಆಗಿದೆ. ಒಬ್ಬ PhD ಫಾರ್ಮಾದಲ್ಲಿ PhD ಆದಂಥ ಶಶಿಕಾಂತ್ ಪಟ್ಟಣ್ ಅವರು ತಮ್ಮ ಎಲ್ಲ ಕೆಲಸ ಬಿಟ್ಟು ಕೇವಲ ಜ್ಞಾನಿಗಳ, ಶರಣರ, ಬಸವಾದಿ ಪ್ರವರ್ತರ ಒಂದು ಅವರ ಜ್ಞಾನಕ್ಕಾಗಿ ತಾವು ಮುಡಿಪೆಟ್ಟಿದ್ದಾರೆ. ಅವರಿಗೆ ನಿನ್ನೆನೆ ತಾವೆಲ್ಲ ಓದಿರ್ಬೋದು ಮೀಡಿಯಾದಲ್ಲಿ, ನಮ್ಮ ಹಂಡಿಗೆಯವರ ಸಂಗಮ ಸಿರಿ ಅವಾರ್ಡ್ಗೆ ಇವರು ಭಾಜನರಾಗಿದ್ದಾರೆ. ಅದರಲ್ಲಿ ಪಾರಮಾತ್ಯದ ನಮ್ಮ ಅಜಿತ್ ರಾಂಪುರಿ ಅವರ ಮಹಾದೇವಪ್ಪ ರಾಂಪುರಿ ಅವರ ಮಗ ಅಜಿತ್ ರಾಂಪುರಿ ಅವರು ಒಂದು ಕೆನಡಾದಲ್ಲಿ ವಿಶ್ವವಿದ್ಯಾಲಯಕ್ಕೆ ಅದಕ್ಕೆ ಇವರು ಧರ್ಮ ಜಯಶ್ರೀ ಅವ್ರನ್ನ ಸಂಪರ್ಕಾಧಿಕಾರಿಗಳು ಮಾಡಿದ್ದು ನಮ್ಮ ಎಲ್ಲ ವೇದಿಕೆಗೆ ಬಹಳ ಹೆಮ್ಮೆಯ ವಿಷಯ. ಆ ನೆಲೆಯಲ್ಲಿ ಇನ್ನೊಂದು ವಿಷಯ ಹಚ್ಕೋಬೇಕಂತಂದ್ರೆ, ನಾವು ಅಣ್ತಂಬ್ರಿದ್ದಂಗೆ ಇವತ್ತು ಅಶೋಕ್ ಎಡಹಳ್ಳಿ ಮತ್ತು ನಮ್ಮ ಇಂದು ಶೇಖರ್ ಅವರಿಬ್ಬರಿಗೂ ನಾವು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಉದ್ಘಾಟನೆಯಲ್ಲಿ ಇಟ್ಟಿದ್ದೀವಿ. ದಯವಿಟ್ಟು ತಾವು ಎಲ್ಲದಕ್ಕೂ ಬಂದು ಅಪ್ಪಟ ಬಸವಣ್ಣ ನಾಡಿನಲ್ಲಿ ಇಲ್ಲಿ ನೂಲಿ ಚಂದಯ್ಯ, ಮಡಿವಾಳ ಮಾಚಯ್ಯ, ಅವಿನಾಳ ಕಲ್ಲೆಯ ಎಲ್ಲರೂ ಬೆಳೆದ ನಾಡಿನಲ್ಲಿ ಬಸವಣ್ಣನವರ ಒಂದು ಹೆಸರನ್ನು ನಾವು ಉಳಿಸಬೇಕಾದಂಥ ಅನಿವಾರ್ಯವಾದ ಪರಿಸ್ಥಿತಿ ಬಂದಿಲ್ಲಿ. ದಯವಿಟ್ಟು ತರಾತುರಿಯಲ್ಲಿ ಬಂದಂಥ ನಮ್ಮ ಮಾಧ್ಯಮ, ನಮ್ಮ ಶರಣು ಸವರರು ಭಾಳ ಸಂಬಂಧ, ಅವರು ಮಾಧ್ಯಮದವರು, ಅದನ್ನು ನಮ್ಮ ಶೆಟ್ಕರ್ ಸಾಹೇಬರು, ಸಹೋದರಿ ಎಲ್ಲರೂ ಬಂದಿದ್ದಾರೆ. ನಮ್ಮ ಒಂದು ಈ ಚೊಚ್ಚಲು ಕಾರ್ಯಕ್ರಮದ ಸ್ಥೂಲ ಪರಿಚಯವನ್ನು ನಾನು ಹೇಳ್ತೀನಿ. ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಸಚಿವರಾದಂಥ ಶ್ರೀ MB ಪಾಟೀಲ್ ಬರ್ತಾರೆ. ಆಮೇಲೆ ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ನಾಡಿನ ಹಿರಿಯ ಚಿಂತಕರಾದಂಥ ಪ್ರೊಫೆಸರ್ ಎಚ್ ಸಿ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ. ಇನ್ವಿಟೇಷನ್ ಕೊಡ್ತೀವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರು ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಬಸವರಾಜ ಎಲಿಗಾರ್ ಅವರು ಇತ್ತೀಚೆಗೆ ಅವರು ಗೌರವ ಡಾಕ್ಟರೇಟ್ ಬಂತು. ಜೊತೆಗೆ ಅವರು ಇಂಗ್ಲೀಷ್ ಪುಸ್ತಕವನ್ನು, ಇಂಗ್ಲೀಷ್ಗೆ ವಚನಗಳನ್ನು ಪಾಠಾಂತರ ಮಾಡಿದಂಥ ಸಂದರ್ಭದಲ್ಲಿ ಅವರ ಜೊತೆಗೆ, ಆಮೇಲೆ ಎಡಳ್ಳಿ ಅವರಿಗೆ ಮತ್ತು ನಮ್ಮ ಮಲ್ಲೂರವರಿಗೆ ಮತ್ತು
ಸಮಾಜದೊಳಗೆ ದುಡಿದಂಥ ಬೇರೆ ಬೇರೆಯವರಿಗೆ, ಆಮೇಲೆ ಹಮ ಪೂಜಾರ್ ಅಂತಕ್ಕಂಥ ಒಬ್ಬ ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥವ್ರಿಗೆ ನಾವು ಸತ್ಕಾರವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಸುಮಾರು 7-8 ಜನರು ಪುಸ್ತಕವನ್ನು ಮಾಡಿದ್ದಾರೆ. ಅದರೊಳಗೆ ಎಸ್ ಟಿ ಸಿದ್ದರಾಮಯ್ಯ ಅವರ ಬಸವಣ್ಣ ಸಾಂಸ್ಕೃತಿಕ ಸ್ವಾತಂತ್ರ್ಯದ ಎದೆಯ ಪದ, ಮಹಾಮನೆ ಅಂತಕ್ಕಂಥ 2 ಪುಸ್ತಕ, ಜಯಶ್ರೀ ಶಶಿಕಾಂತ್ ಪಟ್ಟಣ್ ಮತ್ತು ನನ್ನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಕೃತಿ ನಮ್ಮ ಶರಣರು ಅಂತಕ್ಕಂಥದ್ದು, ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರದು ಮುಸ್ಸಂಜೆಯ ಹೊತ್ತಿನಲ್ಲಿ ಮತ್ತು ಇತರ ಲೇಖನಗಳು, ಗೌರಮ್ಮ ನಾಶಿಯವರ ಮಂಗಿರಣ ಅಂತಕ್ಕಂಥ ಒಂದು ಕವನ ಸಂಕಲನ, ಶರಣ ಬಸಮ್ಮ ಭರಮಶೆಟ್ಟಿ ಅವರ 3 ಕೃತಿಗಳು, ಡಾಕ್ಟರ್ ಶಾರದಾಮಣಿ ಅವರು ವಿಜಯಪುರ ಜಿಲ್ಲೆಯ ಶರಣರ ಸ್ಮಾರಕಗಳು ಮತ್ತು ಐತಿಹಾಸಿಕ ತಾಣಗಳು ಅಂತಕ್ಕಂಥ ಕೃತಿಗಳನ್ನು, ಶರಣೆ ಸ್ಮಿತಾ ಪೌಟೆ ಅವರ ಅರಿವಿನ ಅನುಸಂಧಾನಕ್ಕೆ ವಚನಗಳು ಅಂತಕ್ಕಂಥ ಒಂದು ಕೃತಿ, ಶರಣೆ ಸವಿತಾ ದೇಶಮುಖ್ ಅವರ ಕೈ ಬೀಸಿ ಕರೆಯುತ್ತಿದೆ ಅಂತಕ್ಕಂಥ ಕವನ ಸಂಕಲನ. ಇದರ ಎಲ್ಲರ ಜೊತೆಗೆ ನಮ್ಮೆಲ್ಲ ಬೇಡಿಕೆಗಳ ಜೊತೆಗೆ ಮುಂಬರುವ ದಿನಗಳಲ್ಲಿ ವಿಜಯಪುರ ಜಿಲ್ಲೆ ಆಗಲಿ ಕರ್ನಾಟಕದಲ್ಲಾಗಲಿ ಕೆರೆಬಿಯನ್ RES ವಿಶ್ವವಿದ್ಯಾಲಯ, ಆರೋಗ್ಯ ವಿಶ್ವವಿದ್ಯಾಲಯ, ಅವರ ಜೊತೆಗೆ ಹೆಲ್ತ್ ಹೀಲ್ ಅಂತಕ್ಕಂಥ ಒಂದು ಸಂಘಟನೆ ಜೊತೆಗೆ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಒಡಂಬಡಿಕೆ ಮಾಡಿಕೊಂಡು ಗ್ರಾಮೀಣ ಪ್ರದೇಶದೊಳಗೆ ಆರೋಗ್ಯ ಚಿಕಿತ್ಸೆ ಮತ್ತು ಅವರೊಂದು ಟೀಮ್ ಇದೆ, ಬೆಂಗಳೂರು, ಪುಣೆ ಎಲ್ಲ ಕಡೆ, ಅವ್ರ ಜೊತೆಗೆ ಉಚಿತವಾಗಿ ಸಾಧ್ಯವಾದಷ್ಟು ಔಷಧ ಮತ್ತು ಆರೋಗ್ಯ, ಯಾಕಂದರೆ ಅವ್ರಿಗೆ ನಿಲ್ತಾ ಇಲ್ಲ. ಇತ್ತೀಚೆಗೆ ಆರೋಗ್ಯ ಅಂತಕ್ಕಂಥದ್ದು ಭಾಳ ಎತ್ತರಕ್ಕೆ ಹೋಗಿದೆ, ಬಡವರಿಗೆ ತಳ ಸಮುದಾಯದವರಿಗೆ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ RES ವಿಶ್ವವಿದ್ಯಾಲಯ ಅರುವಾ ಅವರ ಜೊತೆಗೆ ಹೆಲ್ತ್ ಹೀಲ್ ಅಂತಕ್ಕಂಥ ಸಂಘಟನೆ ಜೊತೆಗೆ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುನಃ ಇವರ ಒಡಂಬಡಿಕೆ ಮಾಡಿದ್ರು. ಇವರು ಡಾಕ್ಟರ್ ಶೆಟ್ಕರ್ ಅಂತ ಮೆಡಿಸಿನ್ ಪ್ರಾಧ್ಯಾಪಕರು, 50 ವರ್ಷ ಅವರು ಪ್ರಾಧ್ಯಾಪಕ. ये बुलेट मेरी जान, मंजिलों का निशान, ये बुलेट मेरी जान. ಹಬ್ಬಗಳ ಪ್ರಯುಕ್ತ ಗುಮ್ಮಟ ನಗರಿಯಲ್ಲಿ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಖರೀದಿ ಬಲೆ ಜೋರು. ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಎಲ್ಲರ ಮನ ಸೆಳೆಯುವಂತೆ ಮಾಡಿದ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿ ಜೋರಾಗಿ ನಡೆದಿದೆ. ಅಷ್ಟೇ ಅಲ್ಲ, ಆಫರ್ಸ್, ರೈಡಿಂಗ್ ಆಕ್ಸೆಸರೀಸ್ ಅಪ್ ಟು 40% ಡಿಸ್ಕೌಂಟ್ ಆಫರ್ ಕೂಡ ಇದೆ. ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ನಲ್ಲಿರುವ ಪ್ರಸಿದ್ಧ ರೋಹನ್ ಮೋಟಾರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಂನಲ್ಲಿ ಭವ್ಯ ಮಾರಾಟ. ರಾಯಲ್ ಎನ್ಫೀಲ್ಡ್ ಎಲ್ಲರ ಮನಸೆಳೆಯುವ ಬೈಕ್ ಇದಾಗಿದ್ದು ವಿಜಯಪುರ ನಗರದಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ. ರಾಯಲ್ ಎನ್ಫೀಲ್ಡ್ ಬೈಕ್ ಮಾಡೆಲ್ಗಳು ಅಂದರೆ ಬುಲೆಟ್ 350, ಕ್ಲಾಸಿಕ್ 350, ಮೆಟಿಯೋರ್ 350, ಹಂಟರ್ 350, ಹಿಮಾಲಯನ್ 450, ಬುಲೆಟ್ ಗುಯರಿಲ್ಲಾ 450, ಸ್ಕ್ರಾಮ್ 440, ಇನ್ 650cc, ಕಾಂಟಿನೆಂಟಲ್ GT 650, ಸೂಪರ್ ಮೆಟಿಯೋರೋ 650, ಕ್ಲಾಸಿಕ್ 650. ಆಫರ್ಸ್, ರೈಡಿಂಗ್ ಆಕ್ಸೆಸರೀಸ್ like riding jacket, riding helmet, gloves are available up to 40% discount. All bike accessories are available up to 20% discount. Best service and fast service available here. ಇನ್ನೇಕೆ ತಡ, ರಾಯಲ್ ಬೈಕ್ ಖರೀದಿಸಿರಿ, ರಾಯಲ್ ಜೀವನ ಆನಂದಿಸಿರಿ. ಸ್ಥಳ ರಾಯಲ್ ಎನ್ಫೀಲ್ಡ್ಸ್ ರೋಹನ್ ಮೋಟಾರ್ಸ್, ಇಂಡಿ ಬೈಪಾಸ್, ಮಾಲ್ಬಗಾಯತ್, NH13, ಸೋಲಾಪುರ್ ಚಿತ್ರದುರ್ಗ ಹೈವೇ, ಇಂಡಿ ರಸ್ತೆ, ವಿಜಯಪುರ.